ನಟನ ಮಕ್ಕಳಲ್ಲಿರುವ ಪ್ರತಿಭೆಯ ಒಂದು ಹುಡುಕಾಟನ ಮಾಡ್ತಾ ಇದೆ. ಆ ಹುಡುಕಾಟನ ಹೇಗೆ ಮಾಡ್ತಾ ಇದೆ, ಅವರಿಗೆ ಏನನ್ನು ಕಲಿಸುತ್ತೆ, ಅದನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಜೊತೆ ಇವಾಗ ಮಂಡ್ಯ ರಮೇಶ್ ಅವರ ಮಗಳು ದಿಶಾ ಇದ್ದಾರೆ. ದಿಶಾ ನಿಮಗೆಲ್ಲರಿಗೂ ಪರಿಚಿತರು. ಇವರು ಅವರ ತಂದೆ ನಡೆಸುತ್ತಿರುವ ಈ ಒಂದು ಅಭೂತಪೂರ್ವ ಶಿಬಿರದ ಬಗ್ಗೆ, ರಜಾ ಮಜಾ ಶಿಬಿರದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಎಲ್ರಿಗೂ ನಮಸ್ಕಾರ. ರಜಾ ಮಜಾ 2026 ಇದು ಸುಮಾರು 24 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋಂಥ ಒಂದು ವಿಶೇಷವಾದ ಹಬ್ಬ ಅಂತಲೇ ನಾವು ಕರಿತೀವಿ. ನಟನ ಸಂಸ್ಥೆ ಇದನ್ನು ಆಯೋಜನೆ ಮಾಡೋಕ್ಕೆ ಶುರು ಮಾಡಿದಾಗ ಒಂದು ಸಣ್ಣದಾಗಿ ಶುರುವಾದಂಥದ್ದು. ಬಟ್ ಈಗ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ಅದು ಎಷ್ಟೊಂದು ಮಕ್ಕಳಿಗೆ ತುಂಬ ಆಸರೆಯಾಗಿ ಅವ್ರ ಬದುಕಿನ ಒಂದು ಕಲಿಕೆಯಾಗಿ ಇದು ಹೊರಹೊಮ್ತಾ ಇದೆ. ಎಷ್ಟೊಂದು ಜನ ಇದನ್ನು ನೋಡಿಕೊಂಡು ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ಕಲ್ತಿರ್ತೀವಿ ಅದು ಒಂದಷ್ಟು ಕಳೆದ ನಂತರ ನಮಗೆ ಅದು ಎಷ್ಟು ವ್ಯಾಲ್ಯೂಯಬಲ್ಲು ಅಂತ ಅನ್ನೋದು ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಹಾಗೆ ಇಲ್ಲೂ ಕೂಡ ಬಹಳಷ್ಟು ಜನ ಇಲ್ಲಿ ಕಲ್ತಂಥವ್ರು ನಾವು ಏನು ಕಲ್ತಿದ್ದೀವಿ, ಇನ್ನೂ ಏನೇನು ಮಾಡಬಹುದು, ನಮ್ಮ ಪಾಸಿಬಿಲಿಟೀಸ್ ಏನು, ನಮ್ಮ ವೀಕ್ನೆಸ್ ಏನು, ನಮ್ಮ ಸ್ಟ್ರೆಂತ್ ಏನು, ಅಥವಾ ವೀಕ್ನೆಸ್ನ ಹೇಗೆ ಸ್ಟ್ರೆಂತ್ ಆಗಿ ಮಾಡ್ಕೋಬಹುದು ಅಂತ ಮಕ್ಕಳೆಲ್ಲರೂ ಕಲ್ತ್ಕೊಳ್ಳೋಕೆ ಶುರು ಮಾಡ್ತಾರೆ. ಅವರಲ್ಲಿ ಒಂದು ವಿಚಿತ್ರವಾದ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಯಾರ ಜೊತೆ ಹೇಗಿರಬೇಕು, ದೊಡ್ಡವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ನಾನು ಕ್ರಿಯೇಟಿವ್ ಆಗಿ ಕೆಲಸ ಮಾಡಿದ್ರೆ ನನಗೆ ಯಾವ್ಯಾವ ರೀತಿಲೆಲ್ಲ ನನಗೆ ಬೆನಿಫಿಟ್ಸ್ ಇದೆ ಅಂತೆಲ್ಲ ತುಂಬ ತಿಳ್ಕೊಳ್ಳೋಕೆ ಶುರು ಮಾಡ್ತಾರೆ. ನಟನದಲ್ಲಿ ರಜಾ ಮಜದಲ್ಲಿ ಅವ್ರಿಗೆ ಕ್ರಾಫ್ಟ್ಸ್ ಮೇಕಿಂಗ್ ಆಗಿರಬಹುದು, ಅಥವಾ ಒಂದು 10 ಹಲವು ನಾಟಕಗಳನ್ನ ಕಲಿಸೋದಾಗಿರಬಹುದು. ಕಂಪ್ನಿ ನಾಟಕ ಅಂದರೆ ಬಹಳ ಹಿಂದಿನ ಕಂಪ್ನಿ ನಾಟಕಗಳನ್ನ ಮಕ್ಕಳಿಗೆ ಹಾಡಿನ ಮುಖಾಂತರವಾಗಿ ಕಲಿಸೋದಾಗಿರಬಹುದು. ಬಹಳಷ್ಟು ರಂಗಗೀತೆಗಳು, ಜನಪದ ಗೀತೆಗಳು, ಹಾಗೆಯೇ ಇನ್ನೂ ಏನಂತಂದರೆ ಕ್ರಾಫ್ಟ್ಸಲ್ಲೇ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಕಲಿಸೋದಾಗಿದ್ದಿರಬಹುದು. ಆಮೇಲೆ ತುಂಬ ಸಾಧಕರು ಬರ್ತಾರೆ, ಅವ್ರ ಜೊತೆ ಮಕ್ಕಳು ಸಂವಾದ ಮಾಡೋದಾಗಿರಬಹುದು, ತುಂಬ ಕ್ವೆಶ್ಚನ್ಸ್ ಕೇಳ್ತಾರೆ. ಈ ಥರ ತುಂಬ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಹಾಗಾಗಿ ಇವತ್ತು ಹಬ್ಬ ಶುರುವಾಗಿದೆ. ಮೇ 9ನೇ ತಾರೀಕು ಇದರ ಕೊನೆ ದಿನ ಆಗುತ್ತೆ. ಅದನ್ನು ಕೂಡ ಮಕ್ಕಳಿಗೆ ಒಂದು ಪ್ರಾರಂಭ ಅನ್ನೋ ರೀತಿಯಲ್ಲಿ ನಾವು ಹೇಳಿ ಇನ್ನಷ್ಟು ಖುಷಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ದಿನ ತುಂಬ ಚೆನ್ನಾಗಿ ಇನಾಗ್ರೇಟ್ ಆಯಿತು. ಎಲ್ಲರೂ ಕೂಡ ಯಾರ್ಯಾರು ಕರೆದಿದ್ವಿ ನಾವು ಎಲ್ಲ ಅತಿಥಿಗಳು ತುಂಬ ಪ್ರೀತಿಯಿಂದ ಬಂದು ಪ್ರೋತ್ಸಾಹ ನೀಡಿದ್ದಾರೆ. ನಿಮ್ಮ ಪ್ರೋತ್ಸಾಹನೂ ನನಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ನಾನು ಆನಂದ್ ಅಂತ ಒಬ್ಬ ಕಲಾವಿದ ಮಾತಾಡ್ತಾ ಇದ್ದೀನಿ. ನಟನಾ ಸಂಘದ ಅಧ್ಯಕ್ಷನೂ ಕೂಡ. ರಜಾ ಮಜಾ ಅನ್ನೋ ಒಂದು ಸಮ್ಮರ್ ಕ್ಯಾಂಪು ನಾವು ಕಳೆದ 24 ವರ್ಷದಿಂದ ಸತತವಾಗಿ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಇದು ಎಕ್ಸ್ಟ್ರಾರ್ಡಿನರಿ ಹೆಮ್ಮೆ ಅಂತ ನಾನು ಹೇಳ್ಕೊತಾ ಇಲ್ಲ. ಇದರಲ್ಲಿ ಮಕ್ಕಳು ಭಾಗವಹಿಸಿ ಅನೇಕ ಕಲಾವಿದರುಗಳಾಗಿ, ಅನೇಕ ನಿರ್ದೇಶಕರಾಗಿ ತುಂಬ 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 ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಇಲ್ಲಿ ರಜಾ ಮಜದಲ್ಲಿ ಎಲ್ಲ ಮಕ್ಕಳಿಗೂ ಸಂಗೀತ, ನೃತ್ಯ, ನಾಟಕ, ರಂಗಭೂಮಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಹೇಳ್ಕೊಡ್ಲಾಗತ್ತೆ. ನುರಿತ ತರಬೇತಿದಾರರುಗಳು ಕೂಡ ಇಲ್ಲಿ ಎಲ್ಲ ಹೇಳ್ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಎಲ್ಲರೂ ಭಾಗವಹಿಸಿ ಇವತ್ತಿನ ದಿವಸ ಒಂದು ಯಶಸ್ವಿ ಕಾರ್ಯಕ್ರಮ ಆಗೋದಕ್ಕೆ, ಉದ್ಘಾಟನೆ ಆಗೋದಕ್ಕೆ ನಮ್ಮ ಹಿರಿಯ ನಿರ್ದೇಶಕರಾದ ತರುಣ್ ಸುಧೀರ್ ಬಂದಿದ್ದರು. ನಯನ ಅಂತ ಒಬ್ಬಳು ಹಾಸ್ಯ ನಟಿ, ಅವರು ಕೂಡ ಬಂದಿದ್ದರು. ಮಂಡ್ಯ ರಮೇಶ್ ನಡೆಸ್ಕೊಡ್ತಾ ಇರೋ ಈ ರಜಾ ಮಜಾ ಸಮ್ಮರ್ ಕ್ಯಾಂಪು ನಮ್ಮ ನಟನಾ ರಂಗಶಾಲೆ ವತಿಯಿಂದ ನಡೀತಾ ಇರುತ್ತೆ ಪ್ರತಿ ವರ್ಷವೂ. ಮಕ್ಕಳುಗಳಿಗೆ ಒಳ್ಳೆಯದಾಗಲಿ, ಯಶಸ್ಸು ಸಿಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳು 2ನೇ ಸಲ ಬರ್ತಾ ಇರೋದು. ಅವಳಿಗೆ ರಜಾ ಮಜಾ ಅಂದರೆ ತುಂಬ ಇಷ್ಟ. ಈಗಲೂ ಬರ್ತಾ ಇದ್ದಾಳೆ. ಚೆನ್ನಾಗಾಗಲಿ ರಜಾ ಮಜಾ. ಸದಾಶಿವನ ಮಗ ಕಂಟಕ ಹರಣ ಕಯ ಮುಗಿವೆ ನಿನಗ, ಶಿವ ಶಿವ ಕಯ ಮುಗಿವೆ ನಿನಗ. ಸದಾಶಿವನ ಮಗ ಕಂಟಕ ಹರಣ ಕಯ ಮುಗಿವೆ ನಿನಗ, ಶಿವ ಶಿವ ಕಯ ಮುಗಿವೆ ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಆಗ್ಬಿಟ್ರೆ ನಾನು ಮಗಳು ಅಷ್ಟೇ. ಅಂದರೆ ಬೇರೆ 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 ಅವ್ರ ಹಿನ್ನೆಲೆಯಲ್ಲಿ ಏನಾದ್ರು ಇರಲಿ, ಇಲ್ಲಿ ಬಂದು ನೆಲದಲ್ಲಿ ಕೂತ್ಕೊಂಡು ಹಾಡು, ಸಂಗೀತ, ಕಾವ್ಯ, ಸಾಹಿತ್ಯ ಪ್ರತಿಯೊಬ್ಬರು ಕಂಪಲ್ಸರಿ. ನಾಳೆ ಸಬ್ಜೆಕ್ಟ್ ಯುದ್ಧ ಅಂತ ಇರುತ್ತಣ್ಣ. ನಾಳೆ ಮಧ್ಯಾಹ್ನ ಊಟ ಆದಮೇಲೆ ಯುದ್ಧದ ಬಗ್ಗೆ ಎಲ್ಲ ಮಕ್ಕಳಿಗೆ ಮೈಕ್ ಇಟ್ಕೊಂಡು ಮಾತಾಡ್ತಾ ಹೋಗ್ತಾರೆ. ಮೈಕ್ ಎಷ್ಟು ದೂರದಲ್ಲಿ ಇಡಬೇಕು, ಎಷ್ಟು ಹತ್ತಿರದಲ್ಲಿ ಇಡಬೇಕು, ಹೆಂಗೆ ಮಾತಾಡಬೇಕು, ಮತ್ತು ಯಾವ ಶಬ್ದಗಳನ್ನ ಕನ್ನಡದಲ್ಲಿ ಬಳಸ್ತಕ್ಕೆ ಶುರು ಆಗ್ತದೆ, ಕನ್ನಡದಲ್ಲಿ ಬೇರೆ ಬೇರೆ ಹೊಸ ಹೊಸ ಪದಗಳನ್ನ ಹುಟ್ಟು ಹಾಕೋದಿಗೆ. ರಜಾ ಮಜಾ ಮಂಡ್ಯ ರಮೇಶ್ ಅವರ ಶಿಬಿರಕ್ಕೆ ಬಂದಿರಾ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಈ ಶಿಬಿರದ ಬಗ್ಗೆ ಏನು ಗೊತ್ತಿದೆ ನಿಮಗೆ? ನಾನು ಈ ಶಿಬಿರ ಅವರು ಪ್ರಾರಂಭ ಮಾಡಿದಾಗಿಂದಲೂ ನಾನು ನೋಡ್ಕೊಂಡು ಬರ್ತಾ ಇರೋಂಥಕ್ಕವ್ರು. ಈಗ ನಮ್ಮ ಮೈಸೂರಿನಲ್ಲಿ ರಂಗಾಯಣದ ಒಂದು ಚಿಣ್ಣರ ಮೇಳ ಯಾವಾಗ ಪ್ರಾರಂಭ ಆಯಿತು, ಅದಕ್ಕೆ ಪ್ಯಾರಲಲ್ಲಾಗಿ ಯಾವುದೂ ಇರಲಿಲ್ಲ ಮೈಸೂರಿನಲ್ಲಿ. ಆದರೆ ನಟನ ತನ್ನ ಮಕ್ಕಳ ಒಂದು ಶಿಬಿರನ ಹಮ್ಮಿಕೊಂಡ ಮೇಲೆ ರಜಾ ಮಜಾ ಅಂತ
ಅದು ಈಗ ರಂಗಾಯಣದಕ್ಕಿಂತ ಪಾಪ್ಯುಲರ್ ಆಗಿ ನಡೀತಾ ಇದೆ. ಇದು ಮಕ್ಕಳಿಗೆ ಭಾರಿ ಒಳ್ಳೆಯ ಶಿಬಿರ. ಯಾಕಂದರೆ ಮಕ್ಕಳು ಮನೇಲಿ ಕೂತ್ಕೊಂಡು ಮೊಬೈಲ್ನಲ್ಲೇ ಕಾಲ ಕಳೆಯುವಂಥ ದಿನಗಳು ಈ ಕಾಲಮಾನ ಏನಾಗಿದೆ. ಮಕ್ಕಳಲ್ಲಿ ಬೇರೆ ಅವ್ರ ಲೋಕನೇ ಕಾಣ್ತಾ ಇಲ್ಲ. ಮನೆಗೆ ಹೋಗ್ಬಿಟ್ರೆ ಅದು ಇಲ್ಲ ಅವ್ರ ತಾಯಿ ತಂದೆದಿರು ಅವ್ರನ್ನ ಪಠ್ಯ ಇದಕ್ಕೆ ಕೂಡಿಸ್ಬಿಡೋದು, ಓದು ಅನ್ನೋದು, ಇದು ಮಾಡೋದು, ಈ ಥರ ಕಾಲ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಮನೋರಂಜನೆ ಇರಲ್ಲ, ಏನಿರಲ್ಲ, ಸ್ನೇಹಿತರ ಒಡನಾಟ ಇರಲ್ಲ, ಏನಿರಲ್ಲ. ಆ ರೀತಿ ಕಾಲಮಾನದಲ್ಲಿ ನಟನ ಒಂದು ಒಳ್ಳೆಯ ಪ್ರತಿ ವರ್ಷ ಒಂದು ತಿಂಗಳು ಇಂಥ ಒಂದು ಶಿಬಿರನ ಏರ್ಪಡಿಸಿ ಮಕ್ಕಳಲ್ಲಿ ಒಂಥರ ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಜಾನಪದ ಇರ್ಬೋದು, ಇಂಥ ಕಲೆಗಳಲ್ಲೆಲ್ಲನೂ ಅವರು ತರಬೇತಿ, ವಿಶೇಷ ವ್ಯಕ್ತಿಗಳನ್ನ ಕರೆಸಿ ಅವರಿಗೆ ತರಬೇತಿನ ಕೊಟ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಅವರು ಎಲ್ಲ ಕಲಿಬೋದು. ಮಕ್ಕಳು ಭಾಷೆ ಕಲಿಬೋದು, ಮತ್ತು ಮಕ್ಕಳ ಅವರವರು ಸೇರಿಕೊಂಡು ಆ ಒಡನಾಟ ಇದೆಯಲ್ಲ, ಅದು ಅವರಿಗೆ ಭಾಳ ಒಂಥರ ಸ್ಫೂರ್ತಿದಾಯಕವಾಗಿರುತ್ತೆ. ಇದೊಂದು ನಿಜವಾಗಲೂ ಒಂಥರ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಒಂದು ಒಳ್ಳೆಯ ಒಂದು ಶಿಬಿರ ಅಂತ ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಅದರಲ್ಲೂ ನಟನ ಅಂತ ಒಂದು ತಂಡ ಇದು ಮಾಡ್ತಾ ಇರೋದು, ಅದರಲ್ಲಿ ಮಂಡ್ಯ ರಮೇಶ್ ಇದರ ನೇತೃತ್ವ ವಹಿಸ್ಕೊಂಡು ಇದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರಲ್ಲ, ನಿಜಕ್ಕೂ ಅದು ಭಾರಿ ಒಳ್ಳೆಯದು. ಧನ್ಯವಾದಗಳು.